ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರಾನ್ಸಮ್ ವೇರ್ ಭೀತಿಗೆ ಎಟಿಎಂ ವ್ಯವಸ್ಥೆಯಲ್ಲಿ ವ್ಯತ್ಯಯ. ಎಟಿಎಂ ನಲ್ಲಿರುವ ವಿಂಡೋಸ್ ಸಿಸ್ಟಮ್ ಗಳನ್ನ ಅಪ್ಡೇಟ್ ಮಾಡುವಂತೆ ಆರ್ಬಿಐ ಹೇಳಿದೆ. ಅಪ್ಡೇಟ್ ಮಾಡದೆ ಎಟಿಎಂಗಳು ಕಾರ್ಯಾಚರಿಸೋದು ಬೇಡ ಅಂತ ಸ್ಪಷ್ಟ ಸಂದೇಶವನ್ನ ರಿಸರ್ವ್ ಬ್ಯಾಂಕ್ ಕೊಟ್ಟಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಅಧೀನದಲ್ಲಿರೋ ಎಲ್ಲಾ ಬ್ಯಾಂಕುಗಳಿಗೆ ಎಟಿಎಂ ಸಾಫ್ಟ್ವೇರ್ ಗಳನ್ನ ಅಪ್ಡೇಟ್ ಮಾಡುವಂತೆ ಸೂಚನೆ ಕೊಟ್ಟಿದೆ. ಜಗತ್ತಿನಾದ್ಯಂತ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ವಾನಕ್ರೈ ರಾನ್ಸಮ್ ವೇರ್ ದಾಳಿ ನಡೆದಿರೋದ್ರಿಂದ ಈ ನಿರ್ಧಾರ ತೆಗೆದುಕೊಂಡಿದೆ. ಇದರಿಂದ ಮತ್ತೆ ದೇಶದಾದ್ಯಂತ ಎಟಿಎಂ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗಲಿದೆ. ಎಟಿಎಂಗಳಲ್ಲಿರೋ ವಿಂಡೋಸ್ ಸಿಸ್ಟಮ್ ಗಳನ್ನ ಅಪ್ಡೇಟ್ ಮಾಡಲು ಆರ್ಬಿಐ ಹೇಳಿರೋದ್ರಿಂದ ಮೋಸ್ಟ್ಲಿ ಎಟಿಎಂಸ್ ಎಲ್ಲ ಇನ್ನೂ ಒಂದ್ ಸ್ವಲ್ಪ ದಿನ ಕ್ಲೋಸ್ ಆಗಿರತ್ತೆ. ಈಗಾಗಲೇ ದೇಶದ ಹಲವು ಕಡೆ ರಾನ್ಸಮ್ ವೇರ್ ದಾಳಿ ನಡೆದ ವರದಿಯಾದ ಹಿನ್ನೆಲೆಯಲ್ಲಿ ಈ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಸರ್ವ್ ಬ್ಯಾಂಕ್ ಹೇಳಿದೆ. ಶನಿವಾರ ಹೈದರಾಬಾದ್ ಪೊಲೀಸರ 102 ಕಂಪ್ಯೂಟರ್ಗಳು ವಾನಕ್ರೈ ದಾಳಿಗೆ ಗುರಿಯಾಗಿತ್ತು. ಇನ್ನು ನಿಸಾನ್ ರೆನಾಲ್ಟ್ ಕಾರು ಉತ್ಪಾದನೆಯು ಮಾಲ್ವೇರ್ ದಾಳಿಯಿಂದ ಸ್ಥಗಿತವಾಗಿತ್ತು. ಹಾಗೆ ಇಂದು ವಾಯ್ನಾಡ್ ಹಾಗೂ ಕೋಲ್ಕತಾದಲ್ಲೂ ಇದೇ ರೀತಿಯ ರಾನ್ಸಮ್ ವೇರ್ ದಾಳಿಗಳು ನಡೀತಾ ಇವೆ. ದೇಶದಲ್ಲಿ ಒಟ್ಟು 2.25 ಲಕ್ಷ ಎಟಿಎಂಗಳಿದ್ದು ವರದಿಗಳ ಪ್ರಕಾರ 60% ಕಂಪ್ಯೂಟರ್ಗಳು ಔಟ್ಡೇಟ್ ಆದ ವಿಂಡೋಸ್ ಎಕ್ಸ್ಪಿ ಸಿಸ್ಟಮ್ ನಲ್ಲಿ ಕಾರ್ಯಾಚರಿಸ್ತಾ ಇದೆ. ಹೀಗಾಗಿ ಈ ಸಿಸ್ಟಮ್ಗಳು ಅಪ್ಡೇಟ್ ಆಗೋವರೆಗೆ ಈ ಎಟಿಎಂಗಳು ಕಾರ್ಯಾಚರಿಸೋದಿಲ್ಲ. ಅದಲ್ಲದೆ ವೈರಸ್ ಅಟ್ಯಾಕ್ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹಲವಾರು ಎಟಿಎಂಗಳನ್ನ ಬಂದ್ ಮಾಡಲಾಗಿದೆ. ಇದನ್ನ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ. ವೈರಸ್ ಅಟ್ಯಾಕ್ ನಿಂದಾಗಿ ಎಟಿಎಂಗಳಿಗೆ ತೊಂದರೆಯಾಗೋದನ್ನ ತಡೆಯಲು ಬಂದ್ ಮಾಡಲಾಗಿದೆ ಅಂತ ಕೇಂದ್ರ ವಿತ್ತ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವೈರಸ್ ಪರಿಶೀಲನೆಯ ನಂತರ ಎಟಿಎಂಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿದೆ ಅಂತ ಬ್ಯಾಂಕ್ ಮೂಲಗಳು ತಿಳಿಸಿವೆ. ಮೊದಲೇ ಡಿಮಾನಿಟೈಸೇಷನ್ ಆದ್ಮೇಲೆ ಎಟಿಎಂಗಳಲ್ಲಿ ದುಡ್ಡಿಲ್ಲ, ಔಟ್ ಆಫ್ ಆರ್ಡರ್ ಅಂತ ಜನ ದುಡ್ಡಿಗಾಗಿ ಪರದಾಡೋ ಪರಿಸ್ಥಿತಿ ಬಂತು. ಅದೇ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ. ಅಷ್ಟರಲ್ಲೇ ಇದೀಗ ಈ ಸೈಬರ್ ಅಟ್ಯಾಕ್ ಇಂದ ಮತ್ತೆ ಎಟಿಎಂಗಳು ಬಂದ್ ಆಗಿವೆ. ಇನ್ನು ಮತ್ತೆ ಜನಗಳು ದುಡ್ಡಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಈ ವೈರಸ್ ನ ಪರಿಶೀಲನೆಯಾಗಿ ಸಿಸ್ಟಮ್ಗಳು ಅಪ್ಡೇಟೆಡ್ ಆದ್ಮೇಲೆ ಎಟಿಎಂಗಳು ಮತ್ತೆ ಕಾರ್ಯನಿರ್ವಹಿಸುತ್ತೆ. ಅಲ್ಲಿವರೆಗೂ ನಮ್ಗಳ ಗತಿ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲಾ ಕಡೆ ಎಟಿಎಂಗಳು ಬಂದ್ ಆಗ್ಬಿಟ್ರೆ ದುಡ್ಡಿಗಾಗಿ ನಾವ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ಕಾದ್ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ಹಾಗೆ ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಂಡ್ ಫ್ರೆಂಡ್ಸ್, ನೀವು ಕೂಡ ಅಷ್ಟೇ ದಯವಿಟ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಾಗ ಎಚ್ಚರ ಇರಲಿ, ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಕಳ್ಸೋದನ್ನ ಮರಿಬೇಡಿ.